ಅಲ್ಲ, ಮೋದಿ ಗ್ಯಾರಂಟಿ ನೀವು ನೋಡಿದಿರಿ, 15 ಲಕ್ಷ ಬಂತು, ಚಡ್ಡಿ ಹೋಯ್ತು, ಪ್ಯಾಂಟ್ ಬಂತು, ಚಡ್ಡಿ ಹಿಂಗೆ ಬಂತು, 15 ಲಕ್ಷ ಬಂತು. 450 ರೂಪಾಯಿ ಇದ್ದಿದ್ದನ್ನು 1000 ರೂಪಾಯಿ ಮಾಡಿದ್ರೆ ಬಂತು, 60 ರೂಪಾಯಿ ಇದ್ದಿದ್ದನ್ನು 100 ರೂಪಾಯಿ ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ ಬಂತು. ನಾವು 34 ರೂಪಾಯಿ ಕೊಡ್ತೀವಿ ಅಕ್ಕಿಗೆ ಅಂದರೆ 29 ರೂಪಾಯಿ ತಾಲೂಕು ಆಫೀಸ್ ಎದುರುಗಡೆ ಮಾರ್ತಾ ಇದ್ದಾರೆ. 34 ರೂಪಾಯಿ ಕೊಡ್ತೀವಿ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಕೊಡಿ ಅಕ್ಕಿನ, ಅದನ್ನು 29 ರೂಪಾಯಿ ಮಾರ್ತೀವಿ ನಾವು ಅಂತಾರೆ. ಯಾರು ಕೊಡ್ಲೂ ಇಲ್ಲ, ತಗೊಂಡ್ಲೂ ಇಲ್ಲ. ಹೇಳ್ರಿ, ಯಾವುದಿದೆ ಗ್ಯಾರಂಟಿ? ಸುಳ್ಳು ಹೇಳೋದೇ ಅವ್ರ ಗ್ಯಾರಂಟಿ. ಅವ್ರದ್ದು ಒಂದೇ ಒಂದು ಗ್ಯಾರಂಟಿ, ಸುಳ್ಳಿನ ವ್ಯಾಪಾರದ ಮೂಲಕ ಬಿ ಜೆ ಪಿಯವರು ಜನರನ್ನು ಏನು ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಜಾತ್ಯತೀತವಾಗಿ ಸಂವಿಧಾನದ ಬದ್ಧವಾಗಿ ಸಂವಿಧಾನವನ್ನು ಉಳಿಸೋ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳು ನಡೀತವೆ. ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ನಮ್ಮ ಸಮಾಜಕ್ಕೆ ತುಳಿತುಕೊಳ್ಪಟ್ಟಂಥ ಪ್ರತಿಯೊಬ್ಬರ ಪರವಾಗಿ ಕೂಡ ಎಲ್ಲ ಧರ್ಮದವರ ಪರವಾಗಿ ಇಂಡಿಯಾ ಒಕ್ಕೂಟ ಹೋರಾಟ ಮಾಡ್ತದೆ. ಏನು ಮಾಡಿದ್ವಿ? ಇವ್ರು ನಮ್ಮ ಮಾತು ಕೇಳಲ್ಲ. ಹೇಳಿದ್ದು ಸರಿಯಾಗಿ ನಾವೇನು ಮಾಡೋಣ ಹೇಳ್ರಿ? ಹಾಂ, ಈಗ ಮೊನ್ನೆ ಯಾರು ಸೇರ್ಕೊಂಡ್ರು ಅಂತ ನಿಮಗೆ ಗೊತ್ತಿದೆಯಪ್ಪ ಅಲ್ವಾ? ಪಾಪ ಕರಡಿ ಸಂಘಟನೆ ನಮಗೆ ತುಂಬ ಆತ್ಮವ್ರು. ಮೊದಲನೇ ಎಲೆಕ್ಷನ್ನೇ ನಾನು ಅವ್ರ ಪರವಾಗಿ ಹೋಗಿದ್ದೆ. ನಾನು ಅವ್ರ ಪರವಾಗಿ ನಾನು ಕೊಪ್ಪಳಕ್ಕೆ ಹೋಗಿದ್ದೆ. ಅವರಿಗೆ ಪಾಪ ಅವರಂಥ ಪ್ರಾಮಾಣಿಕರು, ಒಳ್ಳೆ ಸಾಮಾನ್ಯ ಜನ ಜೊತೆಗಿರೋಂಥ ನೇತಾರರು ಕಾಂಗ್ರೆಸ್ಸೇ ಪ್ರಿಯ ಕಾಣಿಸ್ತದೆ ಅವ್ರಿಗೆ. ಇಲ್ಲಿ ಸುಕುಮಾರ್ ಶೆಟ್ಟರ್ ಅಂತ BJP ಹಳೆ MP ಅತ್ಯಂತ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಯನ್ನು ತನ್ನ ಆರಾಧ್ಯ ದೈವ ಅಂಥೇಳಿ ಅಲ್ಲಿಗೆ ಚಿನ್ನದ ರಥ ಮಾಡಿಸ್ಕೊಟ್ಟಂಥ, ಇವತ್ತು ಆ ಸುತ್ತಮುತ್ತಲು ಬೈಂದೂರು ಜನರು ಪ್ರೀತಿ ಮಾಡೋಂಥ ಸುಕುಮಾರ್ ಶೆಟ್ಟರು ಕಾಂಗ್ರೆಸ್ಸಿಗೆ ಪ್ರಿಯ ಆಗ್ತದೆ. ಯಾರು ವಾಪಸ್ ಹೋಗಿದ್ದ? ಅಲ್ಲಿ ಎಲ್ಲಿಂದ ನೋಟಿಸ್ ಬಂತು, ಎಲ್ಲಿಂದ ಇಂಜೆಕ್ಷನ್ ಬಿತ್ತು ಅಂತ ನಿಮ್ಗೆ ಗೊತ್ತಿದೆಯಪ್ಪ? ಅದು ಹೆಂಗೆ ಹೋಗ್ತಾರೆ ಅವ್ರು ಹೇಳಿ? ಅವ್ರಿಗೆ 2 ದಿವಸ ಮೊದಲು ಏನು ಮಾತಾಡಿದ್ರು ನಿಮಗೆ ಗೊತ್ತಿದೆ, 2 ದಿವಸ ನಂತರ ಏನು ಮಾತಾಡಿದ್ರು ನಿಮಗೆ ಗೊತ್ತಿದೆ. 2 ಅಕ್ಷರ. ಹೌದು. ಹಾಂ ನೋಡ್ರಿ, ಈಗ ರಾಜ್ಯದ BJP ಅಧ್ಯಕ್ಷರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು 15-20 ದಿವಸದಿಂದ, ಒಂದು 8 ದಿವಸದಿಂದ. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? ಈ ರಾಜ್ಯದಲ್ಲಿ BJP ಕಟ್ಟಿದವರಲ್ಲಿ 3 ಜನ, ಅನಂತಕುಮಾರ್ ಅವರು ಈಗಿಲ್ಲ, ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಅಂತ. ಹೌದಾ? ಯಾರ್ಯಾರು? ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಯಾರು? ಈಗ ಹಾಲಿ BJPಯ ರಾಜ್ಯದ ಅಧ್ಯಕ್ಷರು ಇವತ್ತು ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೆ. ಕೊಟ್ಟರೆ ಇಲ್ಲ ಅವರು. ಮತ್ತು ಪಾಪ ಆ ಮನುಷ್ಯನ ರಾಜ್ಯ ಕಟ್ಟದಂಥ ಪಕ್ಷನ ಈ ಥರದಲ್ಲಿ ನಡೆಸ್ಕೊಳ್ಳೋದು ನ್ಯಾಯ ಏನಂತ ಒಂದೇ ಪ್ರಶ್ನೆ ನಂದು.